ಸ್ಲಂ ಯುವಜನರಿಗೆ ಸಂವಿಧಾನದ ಅರಿವಿನಿಂದ ಹಕ್ಕು ಚಲಾಯಿಸುವ ಪ್ರಜ್ಞೆ ಮೂಡಲಿದೆ. ಎ ನರಸಿಂಹಮೂರ್ತಿ, ರಾಜ್ಯ ಸಂಚಾಲಕರು, ಸ್ಲಂ ಜನಾಂದೋಲನ ಕರ್ನಾಟಕ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇಂದು ತುಮಕೂರು ನಗರದ ಸ್ಲಂ ಭವನದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ಸ್ಲಂ ಯುವಜನರಿಗೆ ಸಂವಿಧಾನ ಅರಿವು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದ ಪ್ರಾಸ್ತಾವಿಕ ನುಡಿಯನ್ನು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಮಾತನಾಡಿ, ಸ್ಲಂ ಯುವಜನರಿಗೆ ಸಂವಿಧಾನದ ಅರಿವು ಅವಶ್ಯಕವಾಗಿದೆ ಎಂದರು. ಸ್ಲಂ ಯುವಜನರೊಟ್ಟಿಗೆ ಕಾರ್ಯಾಗಾರವನ್ನು ಸಂವಿಧಾನದ ಆಶಯಗಳು ಮತ್ತು ಮೌಲ್ಯಗಳನ್ನು ವಾಸ್ತವಿಕತೆ ನಿಲುಪುವಂತೆ ಕ್ರಿಯಾತ್ಮಕವಾಗಿ ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ನಡೆಸಿಕೊಟ್ಟರು. ಸಂವಿಧಾನದ ಕಾರ್ಯಾಗಾರದ ಉದ್ದೇಶವನ್ನು ಪರ್ಯಾಯ ಕಾನೂನು ವೇದಿಕೆಯ ವಕೀಲರಾದ ಪೂರ್ಣ ತಿಳಿಸಿದರು ಮತ್ತು ಪರ್ಯಾಯ ಕಾನೂನು ವೇದಿಕೆಯ ಸಂವಿಧಾನದ ವಿಭಾಗದಲ್ಲಿ ಅಶ್ವಿನಿ ಯುವಜನರೊಟ್ಟಿಗೆ ಭಾತೃತ್ವ, ಸಮಾನತೆ, ಘನತೆಯ ವಿಚಾರಗಳ ಬಗ್ಗೆ ಸಮಾಲೋಚಿಸಿದರು. ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಅನುಪಮ, ಪರ್ಯಾಯ ಕಾನೂನು ವೇದಿಕೆ ಜಿಲ್ಲಾ ಸಂಯೋಜಕರಾದ ಮನೋಜ್ ಕುಮಾರ್, ಸ್ಲಂ ಸಮಿತಿಯ ಅರುಣ್, ಮಂಜುನಾಥ್, ಅಕ್ಷಯ್, ಕೃಷ್ಣಮೂರ್ತಿ, ಮಾದಿಗ ಪ್ರಚಾರಾಂದೋಲನ ಸಮಿತಿಯ ತೇಜಸ್ ಕುಮಾರ್, ಕಿಶೋರ್ ಕುಮಾರ್, ಯುವ ಜನರಾದ ಅಂಜನ್, ರಾಮು, ರಾಜಾ, ಶೋಭಾ, ಕಾರ್ತಿಕ್, ಸೌಭಾಗ್ಯ, ಮಾನಸ, ಅನಿತಾ, ಪ್ರೀತಮ್ ಮತ್ತು ಇತರೆ ಯುವಜನರು ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಂವಿಧಾನದ ಒಂದು ಜಾಗೃತಿ ಮುಖ್ಯ ಅಂತಕ್ಕಂಥದ್ದು ಅವಶ್ಯಕವಾಗಿ ಕೇಳಬೇಕಾಗಿದೆ. ಯಾಕಂದ್ರೆ ನಮ್ಗೆ ಸ್ಲಂನಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಜಾತಿ ಕಾಣಿಸೋದಿಲ್ಲ ಇಲ್ಲಿ. ಆದ್ರೆ ನಾವು ಹೋದಂಗೆ ಅಥವಾ ಬೇರೆ ಕಡೆಗೆ ನಾವೇನಾದ್ರೂ ಕೆಲಸಕ್ಕೆ ಹೋದಂಗೆ ಜಾತಿಯ ವಿಕೃತಿ ಅಥವಾ ಸ್ವರೂಪ ದೊಡ್ಡದಾಗಿ ಕಾಣುತ್ತೆ. ಯಾವ ಜಾತಿ ಅನ್ನೋಂತಕ್ಕಂಥ ಕಾರಣದ ಮೇಲೆ ಇವತ್ತು ಮಂತ್ರಿ ಮಾಲ್ನಲ್ಲಿ ಕೆಲಸ ಕೊಡ್ತಾರೆ. ಬೆಂಗಳೂರು ಮಂತ್ರಿ ಮಾಲ್ ನೋಡಿದಿರಾ? ಬೆಂಗಳೂರು ಮಂತ್ರಿ ಮಾಲ್ನಲ್ಲಿ ಸೀಮಿತವಾಗಿ ಇಂಥ ಜಾತಿಯವರಿಗೆ ಮಾತ್ರ ಕೆಲಸ ಕೊಡ್ತೀವಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆ ಜಾತಿ ಹೊರತುಪಡಿಸಿ ಬೇರೆ ಜಾತಿಯವರಿಗೆ ಕೆಲಸನೇ ಕೊಡೋದಿಲ್ಲ ಅಲ್ಲಿ. ಆದ್ರೆ ಸಂವಿಧಾನ ಹೇಳುತ್ತೆ ನಮ್ಗೆ ಈ ದೇಶದಲ್ಲಿ ಸಮಾನತೆ ಇದೆ, ಯಾರು ಸಹ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಬಾರ್ದು ಅಂತ ಹೇಳಿ ನಿಷೇಧ ಮಾಡಿದೀವಿ ಅಂತ ಸಂವಿಧಾನ ಹೇಳುತ್ತೆ. ಸಮಾನತೆಯನ್ನ ಪ್ರತಿಪಾದನೆ ಮಾಡು. ಆದ್ರೆ 75 ವರ್ಷಗಳಾಗಿದ್ದಾವೆ. ಈಗಾಗಲೇ ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಯಾಗಿ 75 ವರ್ಷ ಆಗಿದೆ. ಈ 75 ವರ್ಷ ಆದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಜನರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಅವತ್ತು 1,500 ಜನರಿಗೆ ಯಾರೆಲ್ಲ ಭೂಮಿಗೆ ಆಕಟ್ಟಿ 40-50 ವರ್ಷದಿಂದ ಲ್ಯಾಂಡ್ ಡಾಕ್ಯುಮೆಂಟ್ ಇಲ್ಲದೆ ಅಲ್ಲಾಡ್ತಾ ಇದ್ರು ರೈತರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ, ಅಂತವರಿಗೆ ಅವತ್ತು ಏಕಕಾಲದಲ್ಲಿ 10 ತಾಲೂಕಿನಲ್ಲಿರ್ತಕ್ಕಂಥ 1,500 ಜನ ರೈತರಿಗೆ ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ ಅನ್ನ ಕೊಟ್ಟರು. 1 to 5 ಮಾಡಿಸಿ ನಮ್ಗೆ ಪಾಣಿ ಆಕಾರ ಬಂದು ಟಿಪ್ಪಣಿ. 75 ವರ್ಷ ಆದ್ಮೇಲೆ ಸಂವಿಧಾನ ಹೇಳುತ್ತೆ ಈ ದೇಶದ ಸಂಪತ್ತಲ್ಲಿ ಎಲ್ಲರಿಗೂ ಪಾಲು ಕೊಡಬೇಕು, ಎಲ್ರಿಗೂ ಸಮನಾಗಿರ್ತಕ್ಕಂಥ ಪಾಲನ್ನ ಹಂಚಿಕೆ ಮಾಡಬೇಕು ಅಂತ ಸಂವಿಧಾನ ಹೇಳ್ತಾ ಇದೆ. ಭೂಮಿಯಲ್ಲಾಗಿರ್ಬೋದು ಅಥವಾ ನೈಸರ್ಗಿಕ ಸಂಪತ್ತಲ್ಲಾಗಿರ್ಬೋದು, ಈ ಎಲ್ಲದರಲ್ಲೂ ಸಹ ಜನಸಾಮಾನ್ಯರಿಗೆ ಒಂದು ಸಮಾನವಾಗಿರ್ತಕ್ಕಂಥ ಹಂಚಿಕೆಯನ್ನ ಮಾಡಬೇಕು. ಉದ್ಯೋಗ ಅವಕಾಶಗಳನ್ನ ಸ್ತ್ರೀಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು, ಅವರಿಗೆ ಶೋಷಣೆಯನ್ನ ಮಾಡಬಾರದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತಾ ಇದೆ. ಆದ್ರೆ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ, ಹೆಣ್ಮಕ್ಳ ಮೇಲೆ ರೇಪ್ಗಳು ಜಾಸ್ತಿ ಆಗ್ತಾ ಇದಾವೆ, ಅವ್ರಿಗೆ ಶಾಲೆಯಿಂದ ಹೊರಗಡೆ ಇರ್ತಕ್ಕಂಥ ಕೆಲಸಗಳಾಗ್ತಾ ಇದಾವೆ. ಈ ಎಲ್ಲದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕನ್ನೋದಾದ್ರೆ ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ, ಈ ಸಂವಿಧಾನದಲ್ಲಿ ನಮ್ಮ ಏನು ರಕ್ಷಣೆಯನ್ನ ಕೊಟ್ಟಿದೆ ಅಂತಕ್ಕನ್ನೋದ್ರ ಬಗ್ಗೆ ನಾವು ಇವತ್ತು ಜಾಗೃತರಾಗೋದಕ್ಕೆ ಇವತ್ತು ಕಾರ್ಯಾಗಾರ ಮಾಡಿರ್ತಾ ಇರ್ತಕ್ಕಂಥ